ಮೈ ನೇಮ್ ಇಸ್ ಮೋಹಿನಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿತೇಶ್ ತಿವಾರಿ ಅವರ ಬಹುನಿರೀಕ್ಷಿತ ಸಿನಿಮಾ ರಾಮಾಯಣ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗ್ತಿದೆ. ಬಾಲಿವುಡ್ನ ಬಹುನಿರೀಕ್ಷಿತ ಮೂವಿಗಳಲ್ಲಿ ಒಂದಾಗಿರುವ ರಾಮಾಯಣದಲ್ಲಿ ಸೌತ್ ನಟ KGF ಸ್ಟಾರ್ ಯಶ್ ಅವರು ರಾವಣನಾಗಿ ಕಾಣಿಸಿಕೊಳ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ಈ ಟೀಮ್ಗೆ ಸೌತ್ ನಟಿ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ಕಾಜಲ್ ಅಗರ್ವಾಲ್ ಅವರು ರಾಮಾಯಣದಲ್ಲಿ ನಟಿಸ್ತಿದ್ದಾರಂತೆ. ಇತ್ತೀಚಿನ ದಿನಗಳಲ್ಲಿ ನಾರ್ತ್ ಸಿನಿಮಾಗಳಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂತಹ ನಟಿ ಕಾಜಲ್ ಅಗರ್ವಾಲ್ ಅವರು ಪೋಷಕ ಪಾತ್ರಗಳನ್ನು ಕೂಡ ಒಪ್ಪಿಕೊಂಡು ಅಭಿನಯಿಸುತ್ತಿದ್ದಾರೆ. ಆದರೆ ರಾಮಾಯಣದಲ್ಲಿ ಅವರಿಗೆ ಬಂಪರ್ ಅವಕಾಶವೇ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡುತ್ತಿರುವ ರಾವಣನ ಪಾತ್ರದ ಪತ್ನಿ ಮಂಡೋದರಿ ಪಾತ್ರ ಕಾಜಲ್ಗೆ ಸಿಕ್ಕಿದೆ. ರಾವಣ ಹಾಗೂ ಮಂಡೋದರಿಯಾಗಿ ಕಾಜಲ್ ಹಾಗೂ ಯಶ್ ಅವರು ಕ್ಲಿಕ್ ಆಗುತ್ತಾರಾ? ಭಾರಿ ದೊಡ್ಡ ಪ್ರಾಜೆಕ್ಟ್ನಲ್ಲಿ ಬಹು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋ ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಎಷ್ಟು, ಏಜ್ ಗ್ಯಾಪ್ ಎಷ್ಟಿದೆ, ಇವರು ರಾವಣ ಮಂಡೋದರಿಯಾಗಿ ನಟಿಸಿದರೆ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 1986 ಜನವರಿ 39ರಂದು ಹುಟ್ಟಿದ ನಟ ಯಶ್ ಅವರಿಗೆ ಈಗ 39 ವರ್ಷ ವಯಸ್ಸು. ಕಾಜಲ್ ಅಗರ್ವಾಲ್ ಅವರು ಹುಟ್ಟಿದ್ದು 1985 ಜೂನ್ 19ರಂದು. ಅವರ ವಯಸ್ಸು ಈಗ 30ರಿಂದ 40ರ ಮಧ್ಯೆ ಇದೆ. ಹಾಗಾಗಿ ಈ ಜೋಡಿ ಪರ್ಫೆಕ್ಟ್ ಎನ್ನುತ್ತಿದ್ದಾರೆ ನೆಟ್ಟಿಗರು. ಇಬ್ಬರ ವಯಸ್ಸು ಬಹುತೇಕ ಒಂದೇ ಆಗಿರುವುದರಿಂದ ರಾಮಾಯಣದಲ್ಲಿ ರಾವಣ ಹಾಗೂ ಮಂಡೋದರಿ ಖಂಡಿತ ಕ್ಲಿಕ್ ಆಗ್ತಾರೆ ಎನ್ನುವುದು ನೆಟ್ಟಿಗರ ಅಭಿಪ್ರಾಯ. ಈಗಾಗಲೇ ಮಗಧೀರ ಸಿನಿಮಾದಲ್ಲಿ ಕ್ಲಿಕ್ ಆಗಿರುವ ಕಾಜಲ್ಗೆ ಇಂತಹ ಪಾತ್ರಗಳು ಹೊಸದಲ್ಲ. ಹಾಗಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇಬ್ಬರಿಂದಲೂ ಸಿಗುವ ಭರವಸೆಯಲ್ಲಿದ್ದಾರೆ ಪ್ರೇಕ್ಷಕರು. ವೀಕ್ಷಕರೇ, ಯಶ್ ಹಾಗೂ ಕಾಜಲ್ ರಾವಣ ಮತ್ತು ಮಂಡೋದರಿ ಪಾತ್ರದಲ್ಲಿ ನಟಿಸಿದರೆ ಹೇಗಿರುತ್ತೆ ಅನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.